ಹಲೋ ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಇವತ್ತೊಂದು ಅಲ್ಟಿಮೇಟ್ 200 ಗಾಡಿ CCನ ರಿವ್ಯೂ ಮಾಡ್ತಾಯಿದ್ದೀನಿ. ಎಸ್, ದಿ BS3 2013 ಬಜಾಜ್ NS 200. ಈ ಗಾಡಿ ಕಂಪ್ಲೀಟ್ ಮಾಡಿಫೈಡು, ಲುಕ್ ವೈಸು ಭಾರಿ ಆಗಿದೆ, ಒಂಥರ ಸ್ಟೈಲಿಶ್ ಆಗಿದೆ ಲುಕ್ಕು ನೋಡೋಕ್ಕೆ. ನೀವು ನೋಡ್ಬಿಡ್ಬೋದು, ಫುಲ್ಲಿ ಮಾಡಿಫೈಡ್ NS 200 ಗಾಡಿ ಇದು. ಸೊ ಒಂದು ರೌಂಡ್ ವಾಕ್ ಅರೌಂಡ್ ಮಾಡ್ತೀನಿ, ನೋಡ್ಕೊಳ್ಳಿ. ವಿತ್ ಎಕ್ಸಾಸ್ಟು ಏನೇನು ಅಪ್ಗ್ರೇಡೇಷನ್ ಮಾಡಿಸಿದ್ದಾರೆ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಈ ಬೈಕ್ ಬಂದು ನಮ್ಮ SMV ಕನ್ನಡ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಅವ್ರದ್ದು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅವ್ರದ್ದೇ NS 200. ಸೊ ಇದು ಫಸ್ಟ್ ಜನ್ರೇಷನ್ 2013 ಲಾಂಚ್ ಆಗಿರೋ ಗಾಡಿ. ಫಸ್ಟ್ ಜನ್ರೇಷನ್ 2013 NS 200. ಈ ಗಾಡಿ ಬಗ್ಗೆ ಹೇಳಬೇಕು ಅಂದರೆ 199 cc ಇದು, ಲಿಕ್ವಿಡ್ ಕೂಲ್ಡ್ ಇಂಜಿನು, 6 ಸ್ಪೀಡ್ ಗೇರ್ ಬಾಕ್ಸು, 24 ಬ್ರೇಕಿಂಗ್ ಹಾರ್ಸ್ ಪವರ್ ಜೊತೆಗೆ 19 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ ಇದೆ. ಇದು ಟ್ಯೂನ್ಡ್ ಆ್ಯಕ್ಚುಲಿ NS 200 ಕಂಪ್ಲೀಟ್. ಏನೇನು ಅಪ್ಗ್ರೇಡೇಷನ್ ಮಾಡಿಸಿದೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ನಿಮಗೆ ಆಕ್ರಪೋವಿಚ್ ಸ್ಲಿಪ್ ಆನ್ ಎಕ್ಸಾಸ್ಟ್ ನೋಡ್ಬೋದು ನೀವು. ಕಂಪ್ಲೀಟ್ ಅಲ್ಲಿಂದ ಕನೆಕ್ಷನ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು. ಸೊ ಏನು ಟಚ್ ಆಗಲ್ಲ, ಈ ಗ್ಯಾಪ್ ನೋಡ್ತಿರ್ಬೋದು ನೀವು. ಆ್ಯಕ್ಚುಲಿ ಏನು ಟೈರಿಗೆ ಏನು ಟಚ್ ಆಗಲ್ಲ, ಭಾರಿ ಆಗಿದೆ. ಸೊ ನಮ್ಮ ಓನರು ಕೂಡ ಇದ್ದಾರೆ, ಅವ್ರ ಬಗ್ಗೆ ನೋಡೋಣ ಅವರು ಏನು ಹೇಳ್ತಾರೆ ಅಂತ. ಏನು ಅಪ್ಗ್ರೇಡೇಷನ್ ಮಾಡಿಸಿದ್ಯಾ ಮಚ್ಚ? ಎಲ್ಲ ಆಲ್ಮೋಸ್ಟ್ ಎಲ್ಲ ಥರನೂ ಮಾಡಿಫೈ ಆಗೈತೆ. ಓಕೆ, ಒಂದೇ ಒಂದು ವಸ್ತುನು ಆಲ್ಮೋಸ್ಟ್ ಸ್ಟಾಕಲ್ಲಿ ಉಳಿಸಿಲ್ಲ. ಆಲ್ಮೋಸ್ಟ್ ಇಂಜಿನ್ನು, ಓಕೆ ಟ್ಯಾಂಕು, ಓಕೆ, ಏನೈತಿ ಇದೊಂದು ಶೀಲ್ಡ್ಗಳು ಬಿಟ್ಟರೆ ಕೆಳಗಡೆ ಅದು ಡಾಮಿನರ್ದಲ್ವಾ? ಅದು ಡಾಮಿನರ್ದು. ಅದೇ ಹೇಳ್ತೀನಿ ಒಂದೊಂದೇ ಪಾರ್ಟ್ಸು ಯಾವ್ದು ಅಂತ. ಓಕೆ, ಅದು ಅದೇ ಇದೊಂದು ಕೆಲವೊಂದು ಬಿಟ್ಟು ಇಂಜಿನ್ ಒಂದು ಬಿಟ್ಟರೆ ಅದು ಇಂಜಿನಲ್ಲೂ ಟ್ಯೂನಿಂಗ್ ಮಾಡಿದ್ದೀನಿ. ಓಕೆ, ಇದು ಕಾರ್ಬೋರೇಟರ್ ಇಂಜಿನ್ನು. ಓಕೆ, ಎಲ್ಲ ಜಾಸ್ತಿ ಇದು ಮಾಡೋ ಥರ ಏರ್ ಇಂಟೆಕ್ಕು ಎಲ್ಲಾನು ಟ್ಯೂನಿಂಗ್ ಮಾಡಿ ಎಕ್ಸಾಸ್ಟಿಗೆ ತಕ್ಕಂಗೆ ಎಲ್ಲ ಇದಾಗಿರೋದಕ್ಕೆ ಪವರ್ ಪರ್ಫೆಕ್ಟ್ ಇರೋದು. ಟ್ಯೂನಿಂಗು ಎಲ್ಲ ಮತ್ತೊಂದು ಪರ್ಫೆಕ್ಟ್ ಆಗೈತೆ. ಒಂದು ಸಿಟಿಯಲ್ಲಿ ಒಂದು ಎಷ್ಟು ಕೊಡ್ತಾ ಇದೆ ಮೈಲೇಜು? ಸಿಟಿಲಿ ಒಂದು 25. ಪರವಾಗಿಲ್ಲ, ನಾಟ್ ಬ್ಯಾಡ್. CCಗೆ ಕಮ್ಮಿನೇ. ಓಕೆ, ಯೂಶಲಿ ಸ್ಟಾಕ್ 30-35 ವರೆಗೂ ಬರುತ್ತೆ. 3 ಯೂಶಲಿ 30 ಬರುತ್ತೆ. ಓಕೆ, ಅದೇ ಇದು ಮಾಡಿಫೈ ಮಾಡಿದ್ಮೇಲೆ ಟ್ಯೂನ್ ಎಲ್ಲ ಮಾಡಿದ್ಮೇಲೆ ಎಕ್ಸಾಸ್ಟ್ ಎಲ್ಲ ಹಾಕಿದ್ದಕ್ಕೆ ಒಂದು 35 ವರೆಗೂ ಬರುತ್ತೆ. ಸೂಪರ್. ಗಲೀಜಾಗ್ಬಿಟ್ಟಿದೆ ತುಂಬ ಗಾಡಿ. ವಾಶ್ ಮಾಡಿಲ್ಲ, ಮಳೆಗಾಲ ಅಲ್ಲ. ನಮ್ಮದು iQube ಫುಲ್ಲು ವಾಶ್ ಮಾಡಿದ್ರು ಮತ್ತೆ ಅದೇ ಮೇಂಟೈನ್. ನಾನು ಹಂಗೆ iQube ವಾಶ್ ಮಾಡ್ದಂಗೆ ಫುಲ್ ಗಲೀಜಾತ ಹೋಗ್ಬಿಡುತ್ತೆ. ಅಯ್ಯೋ, ಅದೇ ಒಂದೊಂದೇ ಪಾರ್ಟ್ಸ್ ಹೇಳೋಣ ಅಂದರೆ ಇದು ಫಸ್ಟ್ ಆ್ಯಕ್ಚುಲಿ ಇದ್ರದ್ದು ಸ್ಟಾಕ್ ತಂದು ಪಿಕ್ ಕಳಿಸ್ತೀನಿ. ಅದನ್ನ ಹಾಕಿರೋ ಫುಲ್ಲು ಗಾಡಿ ಹೌದೌದು, ಬ್ಲೂ ಇತ್ತು ನೋಡ್ದು, ಕರೆಕ್ಟ್. ಬ್ಲೂ ಆ್ಯಕ್ಚುಲಿ ಇದು. ಓಕೆ, ಇದು ಮುಂದೆ ಮಾಸ್ಕು ಮಡ್ಗಾಡು ಎಲ್ಲ ಬ್ಲೂ ಅಲ್ಲಿ ಬರ್ತಾ ಇತ್ತು. ಹೌದು, ರೀಪೇಂಟೆಡ್. ಅದೆಲ್ಲ ಗ್ಲಾಸಿ ಬ್ಲ್ಯಾಕ್ ಅಲ್ಲಿ ಪಾರ್ಟ್ಸ್, ಮುಂದೆ ಪಾರ್ಟ್ಸ್ ಎಲ್ಲ ಗ್ಲಾಸಿ. ಇಲ್ಲೊಂದು ಗಾಸಿ ಬ್ಲ್ಯಾಕು ಮತ್ತೆ ಫ್ರಂಟ್ ಒಂದು ಗಾಸಿ ಬ್ಲ್ಯಾಕು. ಟ್ಯಾಂಕು ವೈಟ್ ಅಲ್ಲಿ ಶೈನಿ ವೈಟ್ ಬರುತ್ತೆ. ಓಕೆ, ಗ್ಲಿಟರ್ಸ್ ಇರುತ್ತೆ ವೈಟ್ ಅಲ್ಲಿ. ಇದು ಓಕೆ, ತುಂಬಾ ಮಸ್ತಾಗಿದೆ, ಗಲೀಜಾಗಿದೆ. ಬಿಸ್ಟಲ್ ಸಕ್ಕತ್ತಾಗಿರುತ್ತೆ. ಇದೊಂಥರ ಸ್ಪಾರ್ಕಲ್ ತರ ಆಗುತ್ತೆ ವೈಟ್. ಆ ತರ ಒಂದು ಸ್ಪೆಷಲ್ ವೈಟ್ ಇದು. ಓಕೆ, ಆ ತರ ವೈಟ್ ಮಾಡಿಸಿ ಇದ್ರಲ್ಲಿರೋ ಸಿಂಬಲ್ ತೆಗ್ಸಿ ಈ ತರ ಪೇಂಟಿಂಗ್ ಅಂದ್ರೆ ಇದಾಗೈತೆ. ಓಕೆ, ಎಕ್ಸಾಸ್ಟ್ ಸ್ಟಾಕ್ ತೆಗೆದು ಅಂಡರ್ ಬೆಲ್ಲಿ ಜಾಗಕ್ಕೇನೆ ಅದೇ ಆಕ್ರಪೋವಿಚ್ ಸ್ಲಿಪ್ ಆನ್ ಎಕ್ಸಾಸ್ಟ್. ಹೌದು, ಅದೇ ಹೇಳಿದೆ. ಆಮೇಲೆ ಇದು ಟೈರ್ಗೆ ಎಸ್, ಇದೊಂದು ಪ್ಯಾಡ್ ಏನೇನು ಯೂನಿಟ್ ಬರುತ್ತೆ, ಹಗ್ಗರ್ಸ್ ಬರುತ್ತೆ, ಎಲ್ಲ ರಿಮೂವ್ ಮಾಡಿ ಇದು ಒಳಗೆ ಈ ತರ ಓಕೆ ಬರ್ಬೇಕು ಮಾತ್ರ. ಓಕೆ, ಇಲ್ಲಿ ಹಾಕ್ಸಿದ್ದೀನಿ. ಹಿಂದೆ ಓಕೆ, ಟಿಂಟ್ ಮಾಡಿಸಿ ಮುಂದೆ ಇಲ್ಲಿ ಈ ತರ ಸ್ಟಿಕ್ಕರಿಂಗು. ಟಾರ್ಕ್ ಭಾರಿ ಆಗಿದೆ ಸ್ಟಿಕ್ಕರಿಂಗು. ಕೀ ಕೂಡ ಮಾಡಿಫೈಡ್. ಓಕೆ, ಫ್ಲಿಪ್ ಕೀ ಅಲ್ಲ? ಭಾರಿ ನೋಡಿ, ಫ್ಲಿಪ್ ಕೀ ಬರುತ್ತೆ. ಸೂಪರ್. ಮುಂದೆ ನೋಡಕ್ ಹೋದ್ರೆ ಇದು KTM ಆರ್ಸಿದು ಮಡ್ಗಾಡು. ಓಕೆ ಅಲ್ವಾ? ಟೈರ್ ಎಲ್ಲ ಆಲ್ಮೋಸ್ಟ್. ಆಮೇಲೆ ಇದು ಡಾಮಿನರ್ದು ಅಂಡರ್ ಬೆಲ್ಲಿ. ಇಲ್ಲಿ ಇದು ನೋಡ್ತಾ ಇದ್ರೆ ಇದೆ ಅಂಡರ್ ಬೆಲ್ಲಿ ಡಾಮಿನರ್ 400. ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗಾಡಿ. ಎಸ್, ತುಂಬಾ ಗಲೀಜ್ ಆಗ್ತದೆ.
ಓಕೆ. ಇದು ಮುಂದೆ ಹೆಡ್ಲೈಟ್ ಎಲ್ಲ ಟಿಂಟ್ ಮಾಡಿಸಿ ಇದರಲ್ಲಿ LED ವೈಟ್ ಕಲರ್ ಹಾಕ್ಸಿದ್ದೀನಿ ಸ್ಟಾಕ್. ಓಕೆ. ಹಲೋಜನ್ ಬರುತ್ತೆ ಇದರಲ್ಲಿ. ಇವಾಗ ಯಾವುದು ಹಲೋಜನ್ ಉಳಿದಿಲ್ಲ, ಎಲ್ಲ ಆಲ್ LED ಇವಾಗ. ಹೌದು LED ಇದೆ. ಆಮೇಲೆ ಫಾಗ್ಲೆಟ್ಸ್ ಹಾಕ್ಸಿದ್ದೀನಿ. ಹಾಂ ಇಲ್ಲಿ ಕಾಣ್ತಾ ಇದೆ. ಹೌದು HG ಫಾಗ್ಲೆಟ್ಸ್. ಹಾಂ ಇಲ್ಲಿ. ಆಮೇಲೆ ಇದು KTM RC ಮಾಡ್ಕೊಂಡು ಹೇಳಿದೆ. ಇದು 100% ಯಾವ ಕಂಪನಿದು ಇದು? HG. ಓಕೆ. ಇದಿರೋದಕ್ಕೆ ಇದು ಟಿಂಟ್ ಹೊಡಿಸಿರೋದಕ್ಕೂ ನಡೆಯುತ್ತೆ. ಓಕೆ. ರೆಕಮೆಂಡ್ ಮಾಡಲ್ಲ ಯೂಶಲಿ, ತುಂಬಾನೇ ಥ್ರೋ ಕಮ್ಮಿ ಆಗುತ್ತೆ ಲೈಟ್ದು. ಓಕೆ. ಸೊ ಇದೇನು ಟಿಂಟ್ ಮಾಡಿಸ್ಬೇಡಿ ಅಷ್ಟಾಗಿ. ಇದು ಲುಕ್ಗೆ ಇದು ಕಂಪ್ಲೀಟ್ಲಿ ಮಾಡಿಫೈಡ್ ಗಾಡಿ ಆಗಿರೋದ್ರಿಂದ ಹಾಂ ಹೌದು ಹೌದು ಈ ಲೆವೆಲ್ಗೆ ಇದನ್ನ ಮಾಡಿಸಿದ್ದೀನಿ. ಸೊ ಫಾಗ್ಲೆಟ್ಸ್ ಇದೆ, ನಡೆಯುತ್ತೆ, ನನಗೆ ಏನು ಮ್ಯಾಟರ್ ಆಗಲ್ಲ. ಅದೇ ತುಂಬಾ ಒಳ್ಳೆ ಥ್ರೋ ಇದೆ, ಸಖತ್ ಥ್ರೋ ಇರುತ್ತೆ. ಓಕೆ. ಇದು FZ ವೈಸರ್. ಓ ಇಲ್ಲಿ ಅಲ್ವಾ? ಆಮೇಲೆ ಇದಕ್ಕೆ ಅಡ್ಜಸ್ಟೇಬಲ್ ಬ್ರೇಕ್ ಮತ್ತೆ ಕ್ಲಚ್ ಲಿವರ್ ಹಾಕ್ಸಿದ್ದೆ, ಅದನ್ನು ಕೂಡ ನಾನು ರೆಕಮೆಂಡ್ ಮಾಡಲ್ಲ. ಅದನ್ನು ತೆಗೆಸ್ಬಿಟ್ಟು ವಾಪಸ್ ಸ್ಟಾಕ್ ಹಾಕ್ಸಿದ್ದೀನಿ. ಓಕೆ. ಚೆನ್ನಾಗಿಲ್ಲ ಅದ್ರ ಬೈಟು. ಬ್ಲೂ ಕಲರ್ ಇತ್ತಲ್ವಾ ಅದು? ಬ್ಲೂ ಇತ್ತು, ಅದಾದ್ಮೇಲೆ ಅದನ್ನ ಸಿಲ್ವರ್ ಹಾಕ್ಸಿದ್ದೆ ವಾಪಸ್. ಓಕೆ. ಬಟ್ ಅದ್ರದ್ದು ಅಡ್ಜಸ್ಟಬಿಲಿಟಿ ಒಂದೊಂದ್ಸರಿ ಮಿಸ್ ಹೊಡಿಯುತ್ತೆ. ಓಕೆ. ಹಾಂ ಡೇಂಜರು. ಹೌದು. ಅದರಿಂದ ಸ್ವಲ್ಪ ಮಕ್ಕರ್ಗಳು ಆಯ್ತು. ಓಕೆ. ಸೊ ಅದೆಲ್ಲ ಮಾಡ್ಸಕ್ ಹೋಗ್ಬಾರ್ದು. ಇದು ಸ್ಟಾಕೇ ಇರಲಿ. ಓಕೆ. ಟೈರ್ ಸೈಜು ಆಕ್ಚುಲಿ 100 ಬರುತ್ತೆ, ಇದು 110. 110 ಹಾಕ್ಸಿದ್ಯಲ್ಲ? ಹೌದು. ಹಿಂದೆದು 130 ಬರುತ್ತೆ. ಓಕೆ. ಅದನ್ನ 140 ಮಾಡಿಸಿದ್ಯಲ್ಲ? ಓಕೆ. ಹಾಂ ಹಾಂ ಸೇ ಟೈರ್ಸಾ? ಸ್ವಲ್ಪ ಟೈರ್. ಹಾಂ ಅದೇ ನೋಡಕ್ಕೆ ಒಳ್ಳೆ ಸೂಪರ್ ಬೈಕ್ ಲುಕ್ ಥರನೇ ಕಾಣಿಸ್ತಿದೆ. ಹೆಡ್ಲೈಟ್ ಕೂಡ 100% ಟಿಂಟ್ ಆಗಿದೆ. ಓಕೆ. ಮುಂದೆ FT ವೈಸರ್. ಇದು ಡಾಮಿನರ್ದು ಹೋಲ್ಡರ್ಸ್. NS 200ಗೆ ನೀವೇನಾದರೂ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ತೆಗೆದು ಈ ಥರ ಒಂದು ಸಿಂಗಲ್ ಪೀಸ್ ಹಾಕ್ತೀರಾ ಅಂದರೆ, ಓಕೆ, ಡಾಮಿನರ್ 400ದು BS6 ವರ್ಷನಲ್ಲಿ ಇದು ಹೋಲ್ಡರ್ ಬರುತ್ತೆ. ಓಕೆ. ಈ ಹೋಲ್ಡರ್ ಹಾಕ್ಬಿಟ್ಟು ಡೈರೆಕ್ಟ್ ಫಿಟ್ ಆಗೋದು ಇದು. ಇದನ್ನು ಕಟ್ ಮಾಡಿಬಿಟ್ಟು ಡಾಮಿನರ್ 400ದು BS6ದು ಹಾಂ ಹಾಂ ಈ ಹೋಲ್ಡರ್ ಡೈರೆಕ್ಟ್ ಓಕೆ. ಹಾಂ 390ದು ಹ್ಯಾಂಡಲ್ ಬಾರ್ಸ್. ಓಕೆ. ಎರಡು ಪರ್ಫೆಕ್ಟ್ ಫಿಟ್. ಓಕೆ. ಹಾಂ ಎಷ್ಟು ಖರ್ಚಾಯಿತು? ಎಷ್ಟೆಲ್ಲ ಮಾಡಿಫಿಕೇಶನ್ಗೆ ಎಷ್ಟು ಖರ್ಚು ಮಾಡಿದ್ಯಾ? 30-40 ವರೆಗೂ ಆಗಿದೆ. ಹಾಂ ಹಾಂ 40 ವರೆಗೂ ಆಗಿದೆ. ಯಾಕಂದರೆ ಟ್ಯೂನಿಂಗ್ ಆಗಿದೆ. ಆ ಟ್ಯೂನಿಂಗ್ ಮಾಡೋ ಇದರಲ್ಲಿ ಇಂಜಿನ್ಗಳಿಗೆ ಏನಾದರೂ ಪ್ರಾಬ್ಲಮ್ಗಳು ಮಾಡಿರ್ತೀವಿ. ಕರೆಕ್ಟ್. ಮಾಡಿಸೋದು. ಹೌದು. ಕ್ರ್ಯಾಂಕ್ ಬೆಂಡ್ ಆಗಿರುತ್ತೆ, ಗೊತ್ತಿಲ್ಲದೆ ಏನೇನೋ ಹೆಚ್ಚು ಕಮ್ಮಿ ಮಾಡೋದು. ಹೌದು. ಇಂಟೆಕ್ ಜಾಸ್ತಿ ಮಾಡಿದಾಗ ಓಕೆ. ಇಂಟೆಕ್ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಓವರ್ ಹೀಟ್ ಆಗಿಬಿಟ್ಟು ಕ್ರ್ಯಾಂಕ್ ಬೆಂಡ್ ಆಗಿತ್ತು. ಓಕೆ. ಅದೆಲ್ಲ ಆಗುತ್ತೆ. ಸೊ ಎಲ್ಲ ಓವರಾಲ್ ಗಾಡಿ ಇಂಜಿನ್ಗೆ ಖರ್ಚು ಮಾಡಿರೋದು ಬಿಟ್ಟು ಪಾರ್ಟ್ಸು ಗಿಟ್ಸು ಎಲ್ಲ ಮಾಡಿಫಿಕೇಶನ್ ಅಂದರೆ ಒಂದು 40K ವರೆಗೂ ಅಂತೂ ಈಸಿಲಿ. ಓಕೆ. ಬೇಕಾದ್ರೆ ಹಂಗೆ 40 ವರೆಗೂ ಆಗೈತೆ ಅಂತ ಕೇಳಿದ್ರೆ ಬೇಕಾದ್ರೆ ಒಂದೊಂದು ಐಟಮ್ದು ನೀವು ನಾನು ಏನೇನು ಹಾಕಿದ್ದೀನಿ ಎಲ್ಲದ್ರದ್ದು ಪ್ರೈಸ್ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಹೌದು ಓವರಾಲ್ ಎಷ್ಟು ಬರುತ್ತೆ ಪ್ರೈಸು ಅಂತ. ಒಂದು 40 ವರೆಗೂ ಅಂತೂ ಈಸಿಲಿ. ಓಕೆ. ಇಷ್ಟು ಮಾಡಿಫೈ ಮಾಡ್ತೀವಿ ಅಂದರೆ ಇದಕ್ಕಿಂತ ಮುಂಚೆ ಕೆಲವೊಂದು ಐಟಮ್ಗಳು ಬೇರೆ ಥರದ್ದು ಹಾಕಿ ಟೆಸ್ಟ್ ಮಾಡಿ ತೆಗೆದಿರ್ತೀವಿ. ಎಕ್ಸಾಸ್ಟ್ ಬೇರೆ ಹಾಕ್ತಿರ್ತೀವಿ. ಅದೇ ಮುಂದೆ ವೈಸರ್ ಬೇರೆ ಥರ, ಪೇಂಟಿಂಗ್ ಬೇರೆ ಥರ ಮಾಡಿಸಿದ್ವಿ ಸ್ಕೀಮು. ಇದೊಂದು ಫೈನಲ್ ಔಟ್ಫಿಟ್ ಇಷ್ಟು ಬರಬೇಕು ಅಂದರೆ ಅದಕ್ಕೆ ಎಷ್ಟೊಂಥರ ಚೇಂಜ್ ಮಾಡಿ ಓಕೆ. ಒಂದೊಂದು ಪರ್ಫೆಕ್ಟ್, ಒಂದೊಂದು ಡೀಟೇಲಿಂಗ್ ಕೂಡ. ಈ ಬ್ರೇಕು ಕ್ಯಾಲಿಬರ್ಸ್ದು ಇದು ಹೊಸದೇನಾ? ಅದನ್ನು ಫ್ಲೂಯಿಡ್ ಕ್ಯಾನ್ ಕೂಡ ಇದು ಬ್ರೆಂಬೋದಾ? ಚಿಕ್ಕದು ಎಲ್ಲ ಪ್ರತಿ ಒಂದೊಂದು ಚಿಕ್ಕದನ್ನು ಕೂಡ ಚೇಂಜ್ ಮಾಡಿಸ್ಕೊಂಡು ಓಕೆ. ಒಂದು ಚಿಕ್ಕ ಡೀಟೇಲಿಂಗು ಚೇಂಜ್ ಮಾಡುತ್ತೆ. ಆಮೇಲೆ ಬ್ರೇಕಿಂಗಲ್ಲಿ ಸಿಂಥರ್ಡ್ ಏನೋ ಬರುತ್ತೆ, ಅದು ಬ್ರೇಕ್ ಪ್ಯಾಕ್ಸು ತುಂಬ ಎಫೆಕ್ಟಿವ್ ಇರುತ್ತೆ ಆ ಬ್ರೇಕ್ ಪ್ಯಾಕ್ಸು. ಓಕೆ. ಎಲ್ಲ ಓವರಾಲು. ಸೊ ಇದನ್ನು ಹೇಳ್ಬೇಕಂದ್ರೆ ಇದು ABS ಅಲ್ಲ, ದಿಸ್ ಇಸ್ ನಾನ್ ABS ಗಾಡಿ. ABS ಇಲ್ಲ ಗಾಡಿ, ಯಾಕಂದ್ರೆ ಇದು ಫಸ್ಟ್ ಜನರೇಷನ್ ಆಗಿರೋದ್ರಿಂದ ನಿಮಗೆ ABS ಬರಲ್ಲ. ABS ಒಂದು ಇರಬೇಕಿತ್ತು ಆಕ್ಚುಲಿ. ಆ ಪವರ್ ಇದೆ, ಎಲ್ಲ ಇದೆ. BS3 ನೆಕ್ಸ್ಟ್ ಲೆವೆಲ್. ಬಟ್ ಇವಾಗ ಇರೋದಷ್ಟು ಮಜಾ BS3 ಅಲ್ಲಿ ಬಾರಿ. BS3 ಅಲ್ಲಿ ಇದ್ದ ಕಿಕ್ಕು ಯಾವ ಗಾಡಿಲೂ ಇಲ್ಲ. ಡ್ಯೂಕ್ ಆಗಲಿ, ಎಕ್ಸಾಕ್ಟ್ಲಿ. ಹೌದು ಯಾವುದೇ ಆಗಲಿ 200cc ಇವೆಲ್ಲ ಇವಾಗಿನ ಡ್ಯೂಕ್ 250ಗೂ ಕೂಡ ಟಕ್ಕರ್ ಮಾಡೋ ಅಷ್ಟು ಪವರ್ ಆ ಕಿಕ್ಕಿರುತ್ತೆ. ಹೌದು. ಫೀಲ್ ಆಗುತ್ತೆ. ಹೌದು. ಸೊ BS3 ಎಲ್ಲದರಲ್ಲೂ ಪರ್ಫೆಕ್ಟ್. ಬಟ್ ಬ್ರೇಕಿಂಗ್ NS ಮಾತ್ರ ಫುಲ್ ಫ್ಲಾಪ್. ನೀನು ನೋಡ್ಸಿದ್ಯಾ? ಹೌದು ಗೊತ್ತಾ, ನಾನು ನೋಡ್ಸಿದ್ದೀನಿ. ಒಂದ್ಸಲ ಇದಕ್ಕೆ ಕೊಟ್ಟಿದ್ದೆ, ನಂದಿ ಬೆಟ್ಟಕ್ಕೆ ಹೋಗಿದ್ವಲ್ಲ ಅವಾಗ. ಹೌದು, ತುಂಬಾನೇ ಇದಿದೆ. ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಅಷ್ಟು ಪರ್ಫೆಕ್ಟ್ ಇಲ್ಲ. ಹೌದು. ಸೊ ಹಿಂಗೆ ಸಿಟಿಲಿ ಹೋಗೋಕ್ಕೆ ನೆಕ್ಸ್ಟ್ ಲೆವೆಲ್ ಇದೆ. ಓಕೆ. ಬ್ರೇಕಿಂಗ್ ಅಂತ ಬಂದ್ರೆ ಹಿಂದೆ ಬ್ರೇಕಲ್ಲಿ ನಿಲ್ಲದೇ ಇಲ್ಲ ಗಾಡಿ. ಅದು ಪರ್ಫೆಕ್ಟ್ ನಿಮ್ಗೆ ಎಥಿಕ್ಸ್ ಇರಬೇಕು. ಗೇರ್ ಡೌನ್ ಮಾಡೋದು, ಬ್ರೇಕಿಂಗ್ ಮುಂದೆ ಹೆಂಗ್ ಹಿಡಿಬೇಕು, ಇಂಜಿನ್ ಬ್ರೇಕಿಂಗ್. ಹೌದು ಎಲ್ಲ ಮಾಡಿದ್ರೆ. ಹೌದು ಎಕ್ಸಾಕ್ಟ್ಲಿ. BS3 ಎಲ್ಲ ಹಿಡಿಯಕ್ಕೆ ಬಂದಿದ್ದು. ಇಲ್ಲ ಅಂದ್ರೆ ತಿಂಗಳಿಗೆ 4 ಸಾವಿರ ಹಾಕೊಂತಾರೆ ಈ ಗಾಡಿಲೆಲ್ಲ. ಓಕೆ. ಬ್ರೇಕಿಂಗ್ ಚೆನ್ನಾಗಿಲ್ಲ ಅಂದ್ರೆ ಅಂತ ಏನ್ ದೊಡ್ಡ ಪವರ್ ಐತೆ ಅಂತಲ್ಲ, ಆ ಪವರ್ ತಕ್ಕಂಗೆ ಬ್ರೇಕಿಂಗ್ ಇಲ್ಲ. ಎಕ್ಸಾಕ್ಟ್ಲಿ. ತುಂಬಾ ಸೇಫ್ ಆಗಿ ಓಡಿಸ್ಬೇಕು ಈ ಗಾಡಿಗಳೆಲ್ಲ. ಹೌದು ಇದ್ರೇ ABS ಇರಬೇಕು ಗಾಡಿ. ಓಕೆ. ಪರವಾಗಿಲ್ಲ, ನಾನು ಯೂಸ್ ಮಾಡೋ ಲೆಕ್ಕಕ್ಕೆ ನಮ್ಗೆ ಇವಾಗ ಅಡ್ಜಸ್ಟ್ ಆಗಿದೆ. ನಾನು ಆಲ್ರೆಡಿ 5 years ಇಂದ ಇಟ್ಕೊಂಡಿದ್ದೀನಿ ಗಾಡಿ. ನೀನು ಯಾವ ಇಯರ್ ಅಲ್ಲಿ ತಗೊಂಡಿದ್ದೆ ಹೇಳಿ? ನೀನು ಆಕ್ಚುಲಿ PU ಇದ್ದಾಗ 2020 ಅಲ್ಲ? 20 ಕೋವಿಡ್ ಟೈಮ್ ಅಲ್ಲ?
ನಂದು 19 10th ಮುಗಿದು 20ಗೆ ಪಿ ಯು ಅಂದರೆ 5 ಇಯರ್ಸ್ ಆಫ್ ಓನರ್ಶಿಪ್ಪು. 5 ಇಯರ್ಸಲ್ಲೂ ಒಂದಿನ ನನಗೇನು ಇದಾಗಿಲ್ಲ, ನಾನು ಅಷ್ಟು ಯೂಸ್ಟು ಆಗಿದ್ದೀನಿ ಅದಕ್ಕೆ. ಹಂಗೆ ಯೂಸ್ಟು ಆದರೆ ಓಕೆ. ಇವಾಗ ಯಾರಿಗಾದ್ರೂ ಒಂದು ರೌಂಡ್ ಕೊಟ್ವಿ ಅಂದ್ರೂ ಅಷ್ಟರಲ್ಲಿ ಏನಾದರೂ ಮಕ್ಕರ್ ಆಗ್ಬಿಡುತ್ತೆ ಬೇಕಾರೆ, ಆ ಥರ ಒಂದು ಹಿಂಗೆಲ್ಲ ಅವ್ರು ಯೂಸ್ಟು ಆಗಿರಲ್ಲ. ಇವಾಗಿರೋದು ಜನ್ರೇಷನ್ಗೆ ಅಷ್ಟು ಅಡ್ವಾನ್ಸ್ಡ್ ಬ್ರೇಕಿಂಗ್ ಇರುತ್ತೆ. ಸೊ ಅದಕ್ಕೆ ತಕ್ಕಂಗೆ ಇದು ಬ್ರೇಕಿಂಗ್ ಇಲ್ಲ. ಬ್ರೇಕಿಂಗ್ ಒಂದೇ ಈ ಗಾಡೀಲಿ ದೊಡ್ಡ ಥಮ್ಸ್ ಡೌನ್, ಅದೇ ಅಷ್ಟೇ, ಇನ್ನೇನಿಲ್ಲ. ಭಾರಿ ಪವರ್ ಕಾನ್ಫಿಗರೇಷನ್ನು ಅದೆಲ್ಲ ಭಾರಿ. ನೋಡಿ ಸ್ಟಿಕರಿಂಗ್ ನೋಡ್ತಿರ್ಬೋದು, ಟ್ಯೂನ್ ಅಂತ. ಇಲ್ಲಿ ಬಜಾಜ್ DTSI ಅಂತೆ. ಚಿಕ್ಕ ಡೀಟೇಲಿಂಗು ನೀವು ನೋಡ್ಬೋದು. ವೈಟು ಬ್ಲ್ಯಾಕ್ ಬಿಟ್ರೆ ಬೇರೆ ಕಲರ್ ಅಡಿಷನ್ ಇಲ್ಲ. ತೊಳೆದಿದ್ರೆ ಗೊತ್ತಾಗಿರೋದು ನಿಮ್ಗೆ ಇನ್ನೂ ಗಾಡಿ ಎಷ್ಟು ಲುಕ್ ಕಾಣುತ್ತೆ. ಹೌದು. ಬಟ್ ಈ ವೆದರ್ಗೆ ನಾವು ಎಷ್ಟು ಕ್ಲೀನ್ ಮಾಡ್ದಂಗೂ ಗಾಡಿ ಎಷ್ಟು ಗಲೀಜಾಗತ್ತೆ ಅಂದರೆ ಅದೊಂದು ಬೇಜಾರು, ಅದೊಂದು ಡಿಸ್ಅಡ್ವಾಂಟೇಜಸ್ಸು. ನಾನು ಒಂದು iQube ನಾನು ವಾಶ್ ಮಾಡ್ದಂಗೆಲ್ಲ ಹೊರಗಡೆ ತೆಗಿಯೋಕ್ಕೂ ಒಂಥರ ಬೇಜಾರಾಗ್ಬಿಡುತ್ತೆ. ಮತ್ತೆ ಕೆಸರಾಗುತ್ತೆ. ಫುಲ್ ಬ್ಲ್ಯಾಕ್ ಗಾಡಿ ಅಲ್ಲ, ಈ ಕಡೆ ಟ್ಯಾಂಕ್ ಬಂದ್ಬಿಟ್ಟು ಎಲ್ಲ ಫುಲ್ ಬ್ಲ್ಯಾಕ್ ಅಲ್ಲ. ಅದೊಂದು ನನ್ನ ಹತ್ರ 2 ಪೋಸ್ಟ್ ಇದೆ. ನಾನು ಬೇಕಾದ್ರೆ ಈ ವಿಡಿಯೋದಲ್ಲೇ ಹಾಕ್ತೀನಿ. ಅದೆಷ್ಟು ಕ್ಲೀನ್ ಆಗಿತ್ತು ಅಂದರೆ ಮಾತ್ರ ಗಾಡಿ ಈ ರೈನಿ ಸೀಸನ್ನು. ಇಲ್ಲಿ ನೋಡಿ, ಇವಾಗ ಮೀಟರ್ ಕನ್ಸೋಲ್ ಕೂಡ ಚೇಂಜ್ ಆಗಿದೆ. ಇಲ್ಲಿ ವೈಟ್ ಬಂದಿದೆ. ಕಂಪ್ಲೀಟ್ ಪರ್ಫೆಕ್ಟ್. ನನಗೆ ಆಲ್ಮೋಸ್ಟ್ ಗಾಡಿಲಿ ಬೇರೆ ಕಲರ್ ಅಡಿಷನ್ ಇರಬಾರ್ದು. ವೈಟ್ ಅಂಡ್ ಬ್ಲ್ಯಾಕ್ ಅಂದ್ರೆ ಪರ್ಫೆಕ್ಟ್ ಎಕ್ಸಾಕ್ಟ್ಲಿ. ಹೌದು. ಇದು ಮತ್ತೆ ಓನ್ಲಿ ಕ್ಯಾಲಿಬರ್ಸ್ ಮಾತ್ರ ನಾನು ಗೋಲ್ಡ್ ಉಳಿಸಿರೋದು. ಬ್ರೇಕ್ ಫ್ರಂಟ್. ಸೊ ನಿಮಗೆ ಇದು ಬೈಬರ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ ಫ್ರಂಟ್ ಟು ಬ್ಯಾಕು. ಸೊ ಫ್ಲಿಪ್ ಕೀ ತುಂಬ ಚೆನ್ನಾಗಿದೆ ಮಾತ್ರ. ಗಾಡಿ ನೋಡೋಕ್ಕೂ ಪ್ರಾಪರ್ ಒಂದು ನೇಕೆಡ್ ಸ್ಪೋರ್ಟ್ಸ್ 200cc ಸ್ಪೋರ್ಟ್ಸ್ ಬೈಕ್ ಅಂತಲೂ ಹೇಳ್ಬೋದು. ಪರ್ಫೆಕ್ಟ್ ಮಾತ್ರ. ನೇಕೆಡ್ ಗಾಡಿ ಒಂದು ಹೆಂಗಿರಬೇಕು, ಅದ್ರ ಡಿಸೈನಿಂಗ್ ಮಾತ್ರ NS ಆಕ್ಚುಲಿ ನೆಕ್ಸ್ಟ್ ಲೆವೆಲ್ ಇದೆ ಡಿಸೈನ್ ಅಲ್ಲಿ. ಹೌದು. ಬಟ್ ನನಗೆ ಯೂಶಲಿ ಸ್ಟಾಕ್ ಇಷ್ಟ ಆಗಲ್ಲ NS. ಹೌದು. ಎಲ್ಲ ತಗೊಂಡ್ರೆ ಇನ್ನೂ ಬೇಕಾದ್ರೆ ಸ್ಟಾಕ್ ಅಲ್ಲಿ ಇಟ್ಕೊಂಡ್ರು ಚೆನ್ನಾಗಿರುತ್ತೆ. NS ಈ ಲೆವೆಲ್ ಮಾಡಿಫೈ ಮಾಡಿದ್ರೇನೆ. ಮಾಡಿಫಿಕೇಶನ್ ಮಾಡ್ತೀವಿ ಅಂದ್ರೆ NS ಬೇಕಾದ್ರೆ ನೀವು ಕೇಳ ಗಾಡಿ ಎಲ್ಲ ನೋಡಿರ್ತಾರೆ ಕೆಲವು. ಹೌದು. ಅವ್ರು ತುಂಬಾ ಮಾಡಿಫೈ ಮಾಡೋದು. ಹೌದು. ಪರ್ಫೆಕ್ಟ್ ನೇಕೆಡ್ ಲುಕ್ ಐತಿರಲ್ಲ, ಶಾರ್ಪ್ ಡಿಸೈನ್ಸ್. ಇದಕ್ಕೆಲ್ಲ ಇಷ್ಟು ಮಾಡ್ಬೇಕು ಅಂದ್ರೆ ಟ್ಯೂನಿಂಗು ಅದೆಲ್ಲ ಮಾಡಿಸ್ತೀಯಲ್ಲ, ಅಂದ್ರೆ ಮಾಡಲೇಬೇಕು. ಎಕ್ಸಾಸ್ಟ್ ಹಾಕಿದ್ಮೇಲೆ ಟ್ಯೂನ್ ಮಾಡಲೇಬೇಕು. ಹೌದು. ಕಾರ್ಬೋರೇಟರ್ ಇಂಜಿನ್ ಆಗಿದ್ರೆ FI ಇಂಜಿನ್ ಆಗಿದ್ರೆ ಟ್ಯೂನ್ ಆಗುತ್ತೆ ಯೂಶಲಿ. ಸೈಲೆನ್ಸರ್ ಹತ್ರ ಒಂದು ಸೆನ್ಸರ್ ಕೊಟ್ಟಿರ್ತಾರೆ ಅವರು. ಹೌದು. R15 ಅಲ್ಲೆಲ್ಲ ಇದೆಯಲ್ಲ ಅದು. ಆ ಸೆನ್ಸರ್ ಎಷ್ಟು ಬೇಕು, ಏರ್ ಇಂಟೇಕ್ ಎಷ್ಟು ಬೇಕು ಅದು ಎಕ್ಸಾಕ್ಟ್ಲಿ ಟ್ಯೂನ್ ಮಾಡ್ಕೊಂಡು ಆಟೋಮೆಟಿಕ್ ಮಾಡುತ್ತೆ. ಎಕ್ಸಾಸ್ಟ್ ಹಾಕ್ಬಿಟ್ಟು 10 ನಿಮಿಷ ಬಿಟ್ಟರೆ ಅದು ಆಟೋಮೆಟಿಕ್ ಮಾಡುತ್ತೆ. ಸೊ ಇದು ಕಾರ್ಬೋರೇಟರ್ ಆಗಿರೋದ್ರಿಂದ ಅದು ಮ್ಯಾನ್ಯುವಲ್ ಆಗಿ ಮಾಡಲೇಬೇಕು. ನೀವು ಎಕ್ಸಾಸ್ಟ್ ಹಾಕಿದ್ಮೇಲೆ ನೋಡ್ರಿ ಬೇಕಾದ್ರೆ ಆಟೋಮೆಟಿಕ್ ಗಾಡಿ ಆಫ್ ಆಗ್ತಿರುತ್ತೆ, ಹೀಟ್ ಆಗ್ತಿರುತ್ತೆ. ಎಕ್ಸಾಸ್ಟ್ ಹಾಕಿದ್ದಕ್ಕೆ ಅದಾಯ್ತು ಅಂತ ಅನ್ಕೊಂತಾರೆ. ಎಕ್ಸಾಸ್ಟ್ ಇಂದ ಏನೂ ಆಗಲ್ಲ. ನಾನು ಗಾಡಿ ತಗೊಂಡು 1 ವರ್ಷಕ್ಕೆ ಎಕ್ಸಾಸ್ಟ್ ಹಾಕಿದ್ದೀನಿ. ಇವತ್ತಿನವರೆಗೂ ಕರೆಕ್ಟಾಗಿ ಓಡಿಸ್ತಿದ್ದೀನಿ. ಬಟ್ ಅದು ಗೊತ್ತಿರ್ಬೇಕು ನಮಗೆ. ಇಂಜಿನ್ ಮೇಂಟೆನೆನ್ಸ್ ಎಲ್ಲ ಎಷ್ಟು, ಸರ್ವಿಸ್ ಎಲ್ಲ ಎಷ್ಟಾಗುತ್ತೆ? ಇಲ್ಲ ಅಷ್ಟೊಂದೇನು ಕಾಸ್ಟ್ಲಿ ಇರಲ್ಲ. ಬಟ್ ಐಟಮ್ ಹೋದ್ರೆ ತುಂಬಾ ಕಾಸ್ಟ್ಲಿ. ಅದು ಹೌದು. ಐಟಮ್ಗಳೆಲ್ಲ ಹೋದ್ರೆ ತುಂಬಾ ಕಾಸ್ಟ್ಲಿ ಐತೆ. BS ಆಗಿರೋದ್ರಿಂದ ಐಟಮ್ ಅದು ಇದು ವೇರಿಯಂಟ್ಸ್ ಎಲ್ಲ ಎಕ್ಸಾಕ್ಟ್ಲಿ. ಸೊ ಖರ್ಚಿರುತ್ತೆ ಒಂದು ಲೆವೆಲ್ಗೆ. ಅದು ಬಿಟ್ಟರೆ ಮೇಂಟೆನೆನ್ಸ್ ಬಿಟ್ಟು ಮೈಲೇಜು ನಿಮ್ಗೆ ಮ್ಯಾಟ್ರ್ ಆಗುತ್ತೆ. ಎಕ್ಸಾಸ್ಟ್ ಹಾಕಿದ್ಮೇಲೆ ಅದು ಎಕ್ಸಾಸ್ಟ್ ಹಾಕಿದ್ಮೇಲೆ ಟ್ಯೂನ್ ಮಾಡಲೇಬೇಕು. ಹೌದು. ಪವರ್ ಹಂಗೆ ಇರುತ್ತೆ, ಸೌಂಡ್ ಕಿಕ್ ಇರುತ್ತೆ ಎಲ್ಲ. ಇದು ವಿತ್ DB ಬರುತ್ತಲ್ಲ, DB ಕಿಲ್ಲರ್. ಕರೆಕ್ಟು. ಇದಕ್ಕೆ ವಿತ್ DB ಕಿಲ್ಲರ್ ಬರುತ್ತೆ. ಸೊ ಇದು ಸೀಟ್ ಕೆಳಗಿದೆ. ಸೊ ಓನರ್ಶಿಪ್ ರಿವ್ಯೂ ಆಯ್ತು ಇವಾಗ. ಸಣ್ಣ ರೈಡಿಂಗ್ ಇನ್ನೂ ಕಮ್ಮಿನೂ ಕೊಟ್ಟೈತೆ ಕೆಲವೊಂದ್ಸರಿ. ಆಕ್ಚುಲಿ ಹೆಂಗ್ ಬೇಕಂಗೆ ಎದ್ವಾತದ ಬಡ್ದಾಡಿದ್ರೆ ಅರ್ಜೆಂಟ್ ಇದೆ. ಅದು ರೆವು ಲಿಮಿಟರ್ 7 ಮೇಲೆ ಇಟ್ಟು ಹೊಡೆದ್ರೆ ಮೇಲೆ ಎಲ್ಲ ಇಟ್ಟು ಹೊಡೆದ್ರೆ 25 23 ಅಷ್ಟೂ ಕಮ್ಮಿನೂ ಕೊಟ್ಟೈತೆ ನನಗೆ. ನೀನಂತ ಆರಾಮ್ ಡ್ರೈವರು 60ವರೆಗೂ ಓಡಿಸ್ಕೊಂಡಿರ್ತೀಯ, 4000 RPM ಡೌನ್ ಮೇಂಟೈನ್ ಮಾಡ್ತೀಯ ಅಂದ್ರೆ 32 33ವರೆಗೂ ಪೀಕ್ ಲೆವೆಲ್ ಕೊಟ್ಟೈತೆ. ಅದು ಇಷ್ಟು ಇದ್ರೂ ಅಷ್ಟು ಅಂದ್ರೆ ಗ್ರೇಟ್. ಆಕ್ಚುಲಿ ಅದು ಗ್ರೇಟ್, ಗುಡ್ ಕೊಡುತ್ತೆ. ರೈಡಿಂಗು ಇದು ಮ್ಯಾಟ್ರ್ ಆಗುತ್ತೆ, ರೈಡಿಂಗ್ ಸ್ಟೈಲ್ ಮ್ಯಾಟ್ರ್ ಆಗುತ್ತೆ. ಸೊ ಇವಾಗ ಓನರ್ಶಿಪ್ ರಿವ್ಯೂ ಆಯಿತು. ನಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸಸ್ಪೆನ್ಷನ್ ಹೈಟ್ ಮಾಡ್ತೀನಿ ಇನ್ನೊಂದು. ಕರೆಕ್ಟ್. ಹೌದು. ನಾನು ಅದನ್ನ ಹೇಳಕ್ ನೋಡಿ ಸಸ್ಪೆನ್ಷನ್ ಚೇಂಜ್ ಆಗಿದೆ ನೋಡಿ, ಎಷ್ಟು ತುಂಬಾ ಹೈಟ್ ಆಗಿದೆ ನೋಡಿ, ಎಷ್ಟು. ನಾನು ಅದನ್ನೇ ಹೇಳಕ್ ಮರ್ತ್ಬಿಟ್ಟೆ. ಹೌದು. ಇವಾಗ ಇನ್ನ ಒಂದೆರಡು ಮಾಡಿಸ್ಬೇಕು ಅಂತೈತೆ. ಚೈನ್ ಸ್ಪ್ರಾಕೆಟ್ RS ಹಾಕ್ಸ್ಬೇಕು ಅಂತೈತೆ. ಒಂದು ತೀರ್ ಜಾಸ್ತಿ, ಇನ್ನೂ ಪವರ್ ಕ್ವಿಕ್ ಇರುತ್ತೆ. ಟಾಪ್ ಸ್ಪೀಡ್ ಎಷ್ಟಿದೆ ಇವಾಗ ನಿನ್ನ ಪ್ರಕಾರ? ಇದು 58 ನಾನು ಹಾಕಿದ್ದೀನಿ. 160. ಅದೇ ಇನ್ಸ್ಟಾ ಅದು ನಾನು ಹಾಕ್ತೀನಿ, ಅದು ಪೋಸ್ಟ್ ಅದನ್ನ ಹಾಕ್ತೀನಿ ಬೇಕಾದ್ರೆ. ನೀನು ಟ್ಯಾಗ್ ಮಾಡಿ ಇನ್ಸ್ಟಾ ಇದರಲ್ಲಿ ಯೂಟ್ಯೂಬಲ್ಲಿ ಇದರೆಲ್ಲ ವ್ಲಾಗ್ ಬರುತ್ತೆ. ನಾವೇ ಒಂದು ಅದೇ ಟಾಪ್ ಸ್ಪೀಡ್ ರಿವ್ಯೂ ಕೂಡ ಬರುತ್ತೆ ಈ ವಿಡಿಯೋದಲ್ಲಿ. ನಾನು ಹಾಕ್ತೀನಿ ಬೇಕಾದ್ರೆ.
ಎಸ್ ಬನ್ನಿ ನಾ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ, ಪವರ್ ಹೇಗಿದೆ ಅಂತ ನೋಡೋಣ ಗಾಡಿದು. ಓಕೆ ಹುಷಾರು. ಸಾರಿ ಬ್ರದರ್. ಓ ಅದು ಹೌದು. ಎಸ್, ಇಲ್ಲಿ ನಿಮಗೆ ಇಂಜಿನ್ನು ಮತ್ತು ಬ್ಯಾಟ್ರಿ ಇಂಡಿಕೇಷನ್ನು, ಹೀಟಿಂಗ್ ಟೆಂಪ್ರೇಚರು, ಮತ್ತು ಇಲ್ಲಿ ನಿಮ್ಗೊಂದು ಬಜಾಜ್ ಲೋಗೋ ಕೂಡ ಸಿಗುತ್ತೆ. ಫ್ಯೂಲ್ ಇಂಡಿಕೇಷನ್ನು, RPM ಮೀಟರು, ಮತ್ತು ಸ್ಪೀಡೋಮೀಟರು, ಟೈಮು, ಮತ್ತು ಟ್ರಿಪ್ ಮೀಟರು ಎಲ್ಲ ಮ್ಯಾನ್ಯುವಲ್ ಇಲ್ಲೇ ಸೆಟ್ ಮಾಡ್ಕೊಳ್ಬೇಕು ನೀವು. ಬೇಸಿಕ್ ಎಲ್ಲ ಐತೆ. ಗೇರ್ ಇಂಡಿಕೇಟರ್ ಒಂದು ಇರಬೇಕು. ಓಕೆ ಓಕೆ. ಸೊ ನಾನು ಇವಾಗ 511 ಇದ್ದೀನಿ. ಸೊ ನನ್ನ ಕಾಲು ನೋಡ್ಬೋದು, ಸ್ವಲ್ಪ ಅಂದರೆ ಇಟ್ಸ್ ಲೈಕ್ ಚೂರು ಕಾಲು ಮೇಲೆ ಏರಿದೆ. 511 ಇದ್ರೂ ಕೂಡ ನೀನು ಹಿಂದೆ ಸಸ್ಪೆನ್ಷನ್ ಜಾಸ್ತಿ ಮಾಡಿಸಿದ್ಯಾ, ಅದಕ್ಕೇನೆ. ಓಕೆ, ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಂಡ್ಬಿಡಿ ಒಂದು ರೌಂಡು. ಅದು ಇವಾಗಲ್ಲ, ರನ್ನಿಂಗಲ್ಲಿ ಬರುತ್ತೆ ಮಾತ್ರ ಅದು. ಓಕೆ, ಸೊ ಲೆಟ್ಸ್ ಸಿ, ನೋಡೋಣ. ಪವರ್ ಇದೆ ಮಾತ್ರ, ಹೆವಿ ಪವರ್ ಇದೆ ಗಾಡಿ. ಹ್ಯಾಂಡ್ಲಿಂಗು ಒಂಥರ ಲೈಕ್ ಒಳ್ಳೆ ಯಾವುದೋ ಒಂದು ರೇಸ್ ಬೈಕ್ ಓಡಿಸ್ತಾ ಇದ್ದೀನಿ ಅನ್ನೋಂಗೆ ಫೀಲ್ ಆಗ್ತಿದೆ. ಓಲಿ ಶಿಟ್, ವೈಸರ್ ಹಾಕ್ಬಿಡ್ತೀನಿ. ವಾವ್, ವಾಟ್ ಅ ಬೇಸ್ಟ್ ಮ್ಯಾನ್, ಶಿಟ್. ಓಹೋ, ಸ್ಕೂಲ್ ಮಕ್ಕಳು ರಿಯಾಕ್ಷನ್, ಕಿಡ್ಸ್ ರಿಯಾಕ್ಷನ್. ಸಕ್ಕತ್ತಾಗಿದೆ ಪವರು. ಹೇಳಿದ್ನಲ್ಲ 19 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕು, 24 bhp ಅಂದರೆ ಓ ಮೈ ಗಾಡ್, ಭಾರಿ ಆಗಿದೆ ಮಾತ್ರ ಪವರು. ಹಾರ್ನ್ ಹೊಡೆಯೋದೇ ಬೇಡ, ಆ್ಯಕ್ಚುಲಿ ಆ ಸೌಂಡಿಗೆನೆ ಅರ್ಧ ಜನ ಆ ಕಡೆ ಹೊಟ್ಟೋಗ್ಬಿಡ್ತಾರೆ. ತುಂಬ ಚೆನ್ನಾಗಿದೆ ಗಾಡಿ, ಓಡ್ಸೋಕ್ಕೂ ಕಂಫರ್ಟಬಲ್ ಆಗಿ ಓಡಿಸ್ತಾ ಇದೀನಿ ಮಾತ್ರ. ಸೀರಿಯಸ್ ಹೋಗು, ತುಂಬ ಚೆನ್ನಾಗಿದೆ. ಈ BS3 ಗಾಡಿ NS ಏನು ಹೇಳಿ, ನೆಕ್ಸ್ಟ್ ಲೆವೆಲ್. ಓ ಮೈ ಗಾಡ್, ಅದೇ ಸ್ವಲ್ಪ ಹ್ಯಾಂಡ್ಲಿಂಗ್ ಕೇರ್ಫುಲ್ ಆಗಿರ್ಬೇಕು ಆ್ಯಕ್ಚುಲಿ. ಸಕ್ಕತ್ತಾಗಿದೆ ಮಾತ್ರ ಗಾಡಿ. ಸೂಪರ್ಬ್. ಅಪ್ಪ, ಕಂಫರ್ಟೇಬಲ್ ಆಗಿ ಓಡಿಸ್ತಾ ಗುರು ಗಾಡಿನ. ಓ, ಪಾಪ್ಸ್ ಮಾತ್ರ ಸಕ್ಕತ್ತಾಗಿದೆ ಗುರು. ತುಂಬ ಚೆನ್ನಾಗಿದೆ ಗುರು ಗಾಡಿ. ಪವರು ಹೆಂಗೆ ಎಳೆಯುತ್ತೆ ಅಂದರೆ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್, ಅಲ್ಟಿಮೇಟ್. ಯಾರು ಗುರು ಆಂಬ್ಯುಲೆನ್ಸು?
ಹೆವಿ ಪವರ್ ಇದೆ ನೋಡಿ ಪಾಪ್ಸು. ಟ್ಯೂನ್ಡ್ ಆಗಿರೋದ್ರಿಂದ ಸೌಂಡ್ ಹಂಗೆ ಬಂದೇ ಬರುತ್ತೆ ಆಬ್ವಿಯಸ್ಲಿ. ಬಟ್ ಆಕ್ಸಿಲರೇಷನ್ನು ಎಷ್ಟು ಸ್ಮೂತ್ ಆಗಿದೆ, ಅದ್ರ ಬ್ರೇಕಿಂಗು. ಅಣ್ಣ ರೇವಂತೆ ಮಕ್ಕಳು, ಸ್ಕೂಲ್ ಮಕ್ಕಳು ಎಷ್ಟು ಇಷ್ಟಪಡ್ತಾರೆ. ಒಂದೊಳ್ಳೆ ರಿಯಾಕ್ಷನ್ ವಿಡಿಯೋ ಬರ್ತಾ ಇದೆಯಪ್ಪ. ನೋಡಿದ್ರ ಪಾಪ್ಸ್ ಹೆಂಗ್ ಕೇಳಿಸ್ತಾ ಇದೆ ಅಂತ. ಓ ಮೈ ಗಾಡ್, ನೋಡಿ ಪಾಪ್ಸ್ ಹೆಂಗ್ ಕೇಳಿಸ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಗುರು. ಗಾಡಿ ಸಕ್ಕತ್ತಾಗಿದೆ. ರಿಯಾಕ್ಷನ್ ಸೊ ರೋಡ್ ಸ್ವಲ್ಪ ಸ್ಲಿಪ್ಪರ್ ಇದೆ, ಯಾಕಂದ್ರೆ ನೀರು ನೋಡ್ತಿರ್ಬೋದು ರೋಡು. ನೋಡಿದ್ರೆ ಎಷ್ಟು ಪವರ್ ಇದೆ, ಎಷ್ಟು ಇನ್ಸೇನ್ ಆಗಿದೆ ಅಂದ್ರೆ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾತ್ರ ಗಾಡಿ. ಬಾಂಬಾಸ್ಟಿಕ್ ಮ್ಯಾನ್. ನೋಡಿ 457 ಏಪ್ರಿಲಿಯಾ, ಈ ಗಾಡಿನೇ ಬೆಟರ್ ಅಪ್ಪ. ಮಕ್ಕಳನ್ನ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಟಾರ್ಕ್ ಇನ್ಸೇನ್ ಆಗಿದೆ. ಫಟ್ 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 ಫಟ್.
ಅದೇ ನೀವು ಒಂದು ನಾರ್ಮಲ್ ಸ್ಪೀಡಲ್ಲಿ ಓಡಿಸ್ರಿ ನಿಮಗೆ ಹೇಳಿದ್ರಲ್ಲ 25ರಿಂದ ಮೈಲೇಜ್ ಕೊಟ್ಟೇ ಕೊಡುತ್ತೆ. ಹಂಗೂ ಹಿಂಗೂ ನೀವು ಕ್ರೂಸ್ ಮಾಡಿದ್ರೆ ಅಂದ್ರೂ ಮಾತ್ರ ಮೈಲೇಜ್ ಡ್ರಾಪ್ ಆಗೇ ಆಗುತ್ತೆ ಆಬ್ವಿಯಸ್ಲಿ. ಅವ್ನು ಕರೆಕ್ಟಾಗೇ ಹೇಳ್ದವನು. ಎಷ್ಟು ಚೆನ್ನಾಗಿದೆ ಗುರು ಗಾಡಿ, ಒಳ್ಳೆ ಟ್ಯೂನಿಂಗ್ ಮಾಡಿಸಿದ್ದಾನೆ ಗಾಡಿ ಮಾತ್ರ. ಸೂಪರ್. ಒಂದು ಒಳ್ಳೆ ರಿಯಾಕ್ಷನ್ ವಿಡಿಯೋನು ಸಿಕ್ತು ಮಾತ್ರ. ಕ್ರೇಜಿ. ತುಂಬಾ ಚೆನ್ನಾಗಿ ಮಾಡಿಸಿದ್ದಾನೆ ಮಾತ್ರ ಗಾಡಿ. ಒಳ್ಳೆ ಸೂಪರ್ ಬೈಕ್ ಓಡಿಸಂಗೆ ಫೀಲ್ ಆಗ್ತಿದೆ ಮಾತ್ರ, ಅಷ್ಟು ಚೆನ್ನಾಗಿದೆ ಗಾಡಿ. ನೆಕ್ಸ್ಟ್ ಲೆವೆಲ್. ಆ ಪಾಪ್ಸ್ ಹೆಂಗ್ ಬರ್ತಾ ಇದೆ ಅಂದ್ರೆ, ಇಲ್ಲೊಂದು ಬ್ಯಾರಿಗೇಟ್ ಹಾಕಿದಾರಲ್ಲ, ಅದೇ ಎಕೋ ಹೊಡಿತಾ ಇದೆ ಆ ಪಾಪ್ಸ್. ಅಷ್ಟು ಚೆನ್ನಾಗಿದೆ ಗಾಡಿ. ಗೇರ್ ಡೌನ್ ಮಾಡಿದಾಗ ಇನ್ನೂ ಹೀಟ್ ಆದಾಗ, ಗೇರ್ ಡೌನ್ ಮಾಡಿದಾಗ ಇನ್ನೂ ಟಾಪ್ ಮಾಡಿದೀನಿ ಅಂತ. ಅದು ವಿಡಿಯೋ ಶೂಟ್ ಆಗಿದೆ, ರಿಯಾಕ್ಷನ್ ವಿಡಿಯೋ. ರೆವ್ ಬ್ರೋ ಅಂತೆಲ್ಲ ಹೇಳ್ತಾರೆ ಸ್ಕೂಲ್ ಮಕ್ಕಳು. ಹೌದು, ರೆವ್ ಮಾಡಕ್ ಮಾತ್ರ ನಾ ಸುಮ್ಮನೆ ಒಂದು ರೌಂಡ್ ಎತ್ಕೊಂಡು ಹೋಗ್ಲಿ ಮನೆ ಹತ್ರನು, ಜನ ರೆವ್ ಮಾಡಕ್ಕೆ. ಅಪ್ಪ ಎಕ್ಸಲೆಂಟ್. ಅಟೆನ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗ್ರಾಪ್ ಮಾಡುತ್ತೆ. ಹೌದು, ನೋಡತ್ತಾರ ರೋಡಲ್ಲಿ ಹಾರನ್ ಹೊಡೆಯೋದೇ ಬೇಡ ಅಷ್ಟು. ಬಟ್ ಓಡಿಸ್ಬೇಕಾದ್ರೆ ಎಷ್ಟು ಅಟೆನ್ಷನ್ ಇರಬೇಕು ಅಂದರೆ ತುಂಬ ಚೆನ್ನಾಗಿ ಮಾಡಿಸಿದ್ಯಾ ಕಣ ಗಾಡಿ. ಒಳ್ಳೆ ಯಾವುದೋ ಸೂಪರ್ ಬೈಕ್ ಓಡಿಸ್ತಾ ಇದ್ದೀನಿ ನಾನು. ಆ ಫೀಲು, ಆ ಸಸ್ಪೆನ್ಷನ್ ಬೇರೆ ಮೇಲೆ ಇರಿಸ್ತಿದ್ಯಾ. ವಾಟ್ ಅ ಬೀಸ್ಟ್ ಮ್ಯಾನ್. ಫ್ಯಾಬ್ಯುಲಸ್ ಮಾತ್ರ ಕಣೋ. ತುಂಬ ಚೆನ್ನಾಗಿ ಮಾಡಿಸಿದ್ಯಾ ಗಾಡಿ. ಕರೆಕ್ಟಾಗಿ ಮೇಂಟೈನ್ ಮಾಡು. ಒಳ್ಳೆ ಮೇಂಟೆನೆನ್ಸು. ಗುಡ್. ಈಗ ಇದೇ ಒಂದು ನ್ಯೂಟ್ರಲೇ ಬೀಳಲ್ಲ. ಇವಾಗ ಬಿತ್ತು ಅನ್ಸುತ್ತೆ. ಫುಲ್ ಡೌನ್ ಆಗಿಲ್ಲ ಅನ್ಸುತ್ತೆ. ಇಲ್ಲ ಎಷ್ಟನೇ ಗೇರಲ್ಲಿ ಐತೆ? ಓ ತಳು. ಇವಾಗ ಬಿತ್ತು. ನೀನು ಡೌನೇ ಮಾಡಿಲ್ಲ. ಹಂಗಂದ್ರೆ 2ನೇ ಗೇರಲ್ಲೇ ಇತ್ತ ಅಂತ ಮೋಸ್ಟ್ಲಿ. ಓಕೆ. ಸೊ ಹಿಂದೆ ಪೀಲಿನಲ್ಲಿ ಕೂತ್ಕೊಳ್ತೀನಿ. ಇವಾಗ ನಮ್ಮ ಸಂಗಮ್ ಅವ್ರು ಓಡಿಸ್ತಾರೆ. ಸೊ ನೋಡಿ ಪೀಲಿನಲ್ಲಿ ಯಾವ ಥರ ಬರುತ್ತೆ ಅಂತ. ಎಕ್ಸಾಸ್ಟ್ ನೋಟು ಹಿಂದೆ ಮುಂದೆ ನಿಮ್ಗೆ ಅಷ್ಟೊಂದು ಫೀಲ್ ಗೊತ್ತಾಗಲ್ಲ, ಹಿಂದೆಯಿಂದನೇ ಆ್ಯಕ್ಚುಲಿ ಫೀಲ್ ನೋಡಿ. ಎಕ್ಸಾಸ್ಟ್ ಮತ್ತೊಂದು ಎಲ್ಲ ಟ್ಯೂನಿಂಗ್ ಎಲ್ಲ ಈ ಲೆವೆಲ್ಗೆ ಮಾಡಿರೋದಕ್ಕೆ ಆಯಿಲ್ ಚೇಂಜ್ ಮೇನ್ ಅದು. ಹೌದು. ನಾನು ಫುಲ್ ಸಿಂಥೆಟಿಕ್ ಆಯಿಲ್ ಹಾಕ್ತೀನಿ ಕ್ಯಾಸ್ಟ್ರಾಲ್ದು. ಸೇಮ್ ನಾನು ಅಷ್ಟೇ. ನನ್ನ ಬೈಕ್ ನಂದು ಟ್ಯೂನ್ಡ್ ಎಷ್ಟು ಅದಕ್ಕೆ ಅಡಿಟಿವ್ ಬರುತ್ತೆ ಮೋಟೋಲ್. ಓಕೆ, ಮೋಟೋಲ್ ಸೇಮು. ತೆಗಿಬೇಕಾದ್ರೆ ಕ್ಯಾಸ್ಟ್ರಾಲ್ದು ಇದು ಬರುತ್ತೆ. ಓಕೆ, ಇಂಜಿನ್ ಶಾಂಪು ಅಂತ ಬರುತ್ತೆ. ಅದನ್ನ ಹಾಕ್ಬಿಟ್ಟು ಡೌನ್ ಮಾಡಿ ಅದೇ ಇಂಜಿನ್ ಆಯಿಲ್ ಫುಲ್ ಸಿಂಥೆಟಿಕ್ 1.2 ಲೀಟರ್ದು ಅದನ್ನ ಹಾಕಿ. ಓಕೆ, 50 ml ಅಡಿಟಿವ್. ಬಟ್ ತುಂಬ ಚೆನ್ನಾಗಿದೆ. 2,500 ಕಿಲೋಮೀಟರ್ಗೆ ಒಂದ್ಸರಿ ಚೇಂಜ್ ಮಾಡ್ತಾ ಇರ್ತೀವಿ. ಹೌದಾ? ಓಕೆ. ನಾವು ಅಷ್ಟೇ ಸೇಮು. ನೋಡಿ ಇವಾಗ ಪೀಲಿಯನ್ ಫುಲ್ಲಿ ಸಿಂಥೆಟಿಕ್ ಆಯಿಲ್ನ 3-4 ವರ್ಗ ಓಡಿಸ್ಬೋದು ಅಂತಾರೆ. ಓಕೆ ನಾನು ಮಾಡಲ್ಲ. ಓಕೆ, ಟ್ರೈನ್ ಹಾಕ್ಬಾರ್ದು. ಓಕೆ, ಹಂಗೇರ ಮಚ್ಚ. ಲೈಟ್ ಡ್ರೈವ್ ಮಾಡು. ನೋಡಿದ್ರಾ ಸೌಂಡ್ ಹೆಂಗಿದೆ? ಹೆಲ್ಮೆಟ್ಟೇ ವೈಬ್ರೇಟ್ ಆಗ್ತಿದೆ ನೋಡಿ. ಇವಾಗ ವಿತ್ ಪೀಲಿಯನ್ ಕೂತ್ಕೊಳ್ತೀನಿ ನೋಡಿ ಹೆಂಗಿದೆ ಅಂತ. ಎಸ್, ಓ ನೋಡು ಹಿಂಗೆ ಪಾಪ್ಸ್ ಹೆವಿ ಬರ್ತಾ ಇದೆ. ಕ್ರೇಜಿ. ನಮಗೆಲ್ಲ ಅಭ್ಯಾಸ, ನಮ್ಗೆ ಏನಿಲ್ಲ ಭಯ, ಏನಿಲ್ಲ.
ಎಷ್ಟೋ ಜನ ಹಿಂದೆ ಪೀಲಿಯನ್ ಕುತ್ಕೊಂಡವ್ರು ಭಯ ಪಡ್ತಾರೆ ನೋಡ್ರ ಪಾಪ್ಸು. ಅಂದ್ರೆ ಈ ಸೌಂಡು ಇದ್ರದ್ದೆಲ್ಲ ಇದಕ್ಕೆ ನಾವ್ ಯೂಸ್ ಟು ಆಗ್ಬಿಟ್ಟಿದೀವಿ. ಅದೇ ಸರ್ಪ್ರೈಸ್ ಅನ್ಸಲ್ಲ. ಹೌದು ಈ ಲೆವೆಲ್ಗೆ ಅನ್ಕೊಂತಾರೆ. ಎಲ್ಲರೂ ಹಂಗೆ ನೋಡ್ತಾರೆ. ಓ ಹೌದು. ಯಾವ ಲೆವೆಲಿಗೆ ಬರ್ತಾ ಇದೆ ಅಂದ್ರೆ ಪಾಪ್ಸು. ಇದೆ ಬಲ್ಲಿನು. ಬ್ರೇಕಿಂಗ್ಸು ಚೆನ್ನಾಗೇ ಇದೆ. ಅದು ನಾವು ಸ್ವಲ್ಪ ಹ್ಯಾಂಡ್ಲಿಂಗು ಮತ್ತೆ ನೋಡಿಕೊಂಡು ಎಷ್ಟು ಅಲರ್ಟ್ ಆಗಿರ್ಬೇಕಂದ್ರೆ ಅದೇ ಹೌದು ಅದೇ ಗೊತ್ತು ಹೆಂಗ್ ಬ್ರೇಕ್ ಮಾಡ್ಬೇಕು ಏನು ಅಂತ. ಹೌದೌದು ಹೊಸಬ್ರಪ್ಪ ಸುಮ್ಮನೆ ನಾರ್ಮಲ್ ಬೈಕ್ ಓಡಿಸ್ತಿರೋರ್ಗೆ ಆಗ್ಲಿ ಹೌದು ಒಂದೇ ಸರಿ ಕೊಟ್ಟರೆ ಅವ್ರು ಮಕಾರ ಆಗ್ಬಿಡ್ತಾರೆ. ಯಾವ ರೋಡ್ ಆದ್ರೂ ಹೋಗೋದು ಮನೆ ಕಡೆಗೆ ಹೋಗೋದು. ರೈಟ್ ಮುಂದೆ ರೈಟ್ ತಗೋ. ಇಲ್ಲಿ ರೈಟ್ ತಗೋ. ಅಲ್ಲಿ ನಾಯಿ ಅಟ್ಟಾಚ್ಕೊಂಡು ಬರ್ತಾ. ಲಾಸ್ಟ್ ಟೈಮ್ ಒಂದ್ಸಲ ಬೈಕ್ ವಾಕ್ ಮಾಡ್ಬೇಕಾದ್ರೆ ಅಟ್ಟಾಚ್ಕೊಂಡು ಬಂದ್ಬಿಡಿತ್ತು. ಅದೊಂದು ಕಾಟ ಅಲ್ಲೋ. ಅದು ನೋಡು ನಮ್ಮ ನಾಯಿನೇ ಅದೇ ಫುಲ್ ಬೆಚ್ಚ ಬಿದ್ದುಬಿಡ್ದೆ. ಓ ಎಸ್, ಥ್ಯಾಂಕ್ ಯು ಸೋ ಮಚ್ ಬ್ರೋ ಫಾರ್ ದಿಸ್ ಬ್ಯೂಟಿಫುಲ್ ಬೀಸ್ಟ್. ಎಷ್ಟು ಇನ್ಸೈನ್ ಅಂದರೆ ಮಾತ್ರ ಗಾಡಿ. ಸೊ ಎಸ್ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ಹೊಸೊಬ್ರು ಆಗಿದ್ದೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಸೊ ನೋಡ್ತಿರ್ಬೋದು ಗಾಡಿ ಎಷ್ಟು ಚೆನ್ನಾಗಿದೆ ಅಂತ. ಓಕೆ ಗೈಸ್, ಹ್ಯಾವ್ ಎ ನೈಸ್ ಡೇ. ಸೊ ಇದೇ ಇವತ್ತಿನ ವ್ಲಾಗ್, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ ಗೈಸ್. ಬಾಯ್.